ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ನಿಮ್ಗಳ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಬಂದು ಮನೇಲಿ ಹೇಗೆ ಪಾಸಿಟಿವ್ ಎನರ್ಜಿನ ಇನ್ಕ್ರೀಸ್ ಮಾಡಬೇಕು, ಹೇಗೆ ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದೊಂದು ಟಿಪ್ಸ್. ಇನ್ಫ್ಯಾಕ್ಟ್ ನಾನು ಒಂದು 2-3 ವರ್ಷದಿಂದ ಫಾಲೋ ಮಾಡ್ತಿರೋಂಥ ಟಿಪ್ಸ್ಗಳನ್ನ, ಎಫೆಕ್ಟಿವ್ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಸಹ ಶೇರ್ ಮಾಡ್ಕೊತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ಕಂಪ್ಲೀಟಾಗಿ ನೋಡಿ ಸ್ನೇಹಿತರೆ. ನನ್ನ ಮೊದಲನೇ ಟಿಪ್ ಬಂದು ಬೆಡ್ನ ಕ್ಲೀನಾಗಿ ಇಟ್ಕೊಳ್ಳೋದು ಸ್ನೇಹಿತರೆ. ಬ್ಲ್ಯಾಂಕೆಟ್ ಫೋಲ್ಡ್ ಮಾಡೋದಾಗಿರ್ಬೋದು, ಬೆಡ್ ಸ್ಪ್ರೆಡ್ನ ನೀಟಾಗಿ ಇಟ್ಕೊಳ್ಳೋದಾಗಿರ್ಬೋದು. ನಾವು ಬೆಳಗ್ಗೆ ಎದ್ದ ತಕ್ಷಣ ಈ ಕೆಲಸಗಳನ್ನ ಮುಗಿಸಿ ನೆಕ್ಸ್ಟ್ ಬೇರೆ ಕೆಲಸಗಳು ಮಾಡೋದು ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಬೆಡ್ ಕ್ಲೀನಾಗಿ ಇಟ್ಕೊಳ್ಳೋದ್ರಿಂದ ನಮಗೆ ಪಾಸಿಟಿವ್ ಎನರ್ಜಿ ಅನ್ನೋದು ಅಲ್ಲಿಂದನೇ ಶುರುವಾಗ್ಬಿಡುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನಾವು ಮಲಗಿದಂಥ ಹಾಸಿಗೆನ ಮೆಸ್ಸಿಯಾಗೆ ಬಿಟ್ಟು ಬಂದರೆ ನೆಗೆಟಿವ್ ಅನ್ನೋದು ಖಂಡಿತವಾಗ್ಲೂ ನಾವು ದಿನ ಶುರು ಮಾಡಿದಾಗಲೇ ನೆಗೆಟಿವ್ ಅನ್ನೋದು ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಬೆಡ್ನ ನೀವು ಕ್ಲೀನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ನನ್ನ ಸೆಕೆಂಡ್ ಟಿಪ್ ಬಂದು ಮನೇಲಿ ಗಾಳಿ ಬೆಳಕು ಅತಿ ಹೆಚ್ಚಾಗಿ ಇದ್ದಷ್ಟು ಪಾಸಿಟಿವ್ ಎನರ್ಜಿ ಕೂಡ ಜಾಸ್ತಿ ಅಂತಲೇ ಹೇಳ್ಬೋದು. ಲಕ್ಕಿಲಿ ನಮ್ಮ ಮನೆಗೆ ಗಾಳಿ ಬೆಳಕು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ತುಂಬ ಒಂಥರ ಖುಷಿ ಅನಿಸುತ್ತೆ ಈ ರೀತಿ ಬೆಳಕು ಗಾಳಿ ಎಲ್ಲ ಚೆನ್ನಾಗಿ ಬರ್ತಾ ಇದ್ದರೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ನಾವು ಮನೆ ಬಾಗಿಲಾಗಿರ್ಬೋದು, ಕಿಟಕಿಗಳನ್ನ ಓಪನ್ ಮಾಡೋದ್ರಿಂದ ಫ್ರೆಶ್ ಆಗಿರೋಂಥ ಗಾಳಿ ಬರುತ್ತೆ, ಹಾಗೆ ಬೆಳಕು ಕೂಡ ಬರುತ್ತೆ. ಸೂರ್ಯನ ಕಿರಣಗಳು ಮನೆ ಒಳಗೆ ಬಂದಷ್ಟು ಪಾಸಿಟಿವ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಸೂರ್ಯನ ಕಿರಣಗಳಿಂದ ನಮ್ಮ ದೇಹಕ್ಕೂ ಸಾಕಷ್ಟು ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು. ಹಾಗೆ ನಾವು ವಾಸ ಮಾಡ್ತಿರೋ ಅಂಥ ನಮ್ಮ ಮನೆ ಒಳಗೂ ಸೂರ್ಯನ ಕಿರಣಗಳು ಬಿದ್ದಷ್ಟು ಪಾಸಿಟಿವ್. ಸ್ನೇಹಿತರೆ, ನನ್ನ ಮೂರನೇ ಟಿಪ್ ಬಂದು ನಾವು ಮನೆಯಿಂದ ಹೊರಗಡೆ ಯಾವುದೇ ಕೆಲಸಕ್ಕೆ ಹೋಗೋಕ್ಕೆ ಮುಂಚೆ ಮನೆ ಒಳಗಡೆ ಶನಿಗಾಸ ಅನ್ನೋದಿರುತ್ತೆ. ಅದನ್ನು ಕ್ಲೀನ್ ಮಾಡಿ ನಾವು ಹೊರಗಡೆ ಕೆಲಸಕ್ಕೆ ಹೋಗೋದ್ರಾಗಿರ್ಬೋದು ಅಥವಾ ಎಲ್ಲರೂ ಟ್ರಾವೆಲ್ ಮಾಡೋಕ್ಕಾಗಿರ್ಬೋದು ಮಾಡಿದ್ರೆ ತುಂಬಾ ಒಳ್ಳೆಯದು. ಮನೇಲಿ ಫಸ್ಟು ಶನಿಗಾಸನ ಕ್ಲೀನ್ ಮಾಡಿ ಹೊರಗಡೆ ಕೆಲಸಕ್ಕೆ ಹೋಗೋದು ತುಂಬಾ ಪಾಸಿಟಿವ್ ಸ್ನೇಹಿತರೆ. ಮನೆ ಒರೆಸ್ಬೇಕಾದ್ರೆ ನಾವು ಸ್ವಲ್ಪ ನೀರಿಗೆ ಹರಳುಪ್ಪು ಮತ್ತು ಗೋಮೂತ್ರ ಹಾಕ್ಕೊಂಡು ಮನೆ ಒರೆಸೋದ್ರಿಂದ ಸಾಕಷ್ಟು ಪಾಸಿಟಿವ್ ವೈಬ್ಸ್ ಹಾಗೆ ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡುತ್ತೆ ಸ್ನೇಹಿತರೆ. ನನ್ನ ನೆಕ್ಸ್ಟ್ ಟಿಪ್ ಬಂದು ನಾವು ಮನೆ ಹೊರಗಡೆ ಅಂದರೆ ಮೇನ್ ಡೋರ್ ಓಪನ್ ಮಾಡಿ ಬಾಗಿಲಿಗೆ ಸಾರ್ಸೋಕ್ಕಾಗಿರ್ಬೋದು, ಕಸ ಗುಡ್ಸೋಕ್ಕಾಗಿರ್ಬೋದು, ಹೊರಗಡೆ ಹೋಗೋಕ್ಕೆ ಮುಂಚೆ ನಾವು ಫ್ರೆಶ್ ಅಪ್ ಆಗಿ ಹೋಗಬೇಕು. ಅಂದರೆ ಮುಖ ತೊಳ್ಕೊಂಡು ನೀಟಾಗೆ ಫ್ರೆಶ್ ಅಪ್ ಆಗಿ ಹೋಗೋದು ತುಂಬಾ ಇಂಪಾರ್ಟೆಂಟ್. ನಾವು ಹೇಗೆ ಮಲಗಿದ್ವಿ, ಹೇಗೆ ಎದ್ದಿದ್ದೀವಿ ಅದೇ ಮುಖದಲ್ಲಿ ಹೋಗಿ ನಾವು ಮೇನ್ ಡೋರ್ ಓಪನ್ ಮಾಡೋದು ಅಷ್ಟು ಒಳ್ಳೆಯದಲ್ಲ. ಹಾಗೆ ನಾವು ಮೇನ್ ಡೋರ್ ಓಪನ್ ಮಾಡ್ಬೇಕಾದ್ರೆ ನಾನು ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ, ಕೈಯಲ್ಲಿ ಪೊರ್ಕೆ ಇಟ್ಕೊಂಡು ನಾವು ಮೇನ್ ಡೋರ್ ಓಪನ್ ಮಾಡಬೇಕು. ಯಾಕಂದರೆ ನಮ್ಮನೆ ಬಾಗಿಲುಗಳಲ್ಲಿ ದರಿದ್ರ ಅನ್ನೋದು ಕೂತಿರುತ್ತೆ. ನಾವು ಮೇನ್ ಡೋರ್ ಓಪನ್ ಮಾಡಿದ ತಕ್ಷಣ, ಬೆಳಗ್ಗೆ ನಾವು ಮೇನ್ ಡೋರ್ ಓಪನ್ ಮಾಡಿದ ತಕ್ಷಣ ಆ ದರಿದ್ರ ಅನ್ನೋದು ನಮ್ಮ ಮನೆ ಒಳಗೆ ಬಂದ್ಬಿಡುತ್ತೆ. ಅದು ಒಂದು ನಂಬಿಕೆ. ಅದು ನಾನು ತುಂಬ ವರ್ಷದಿಂದ ಫಾಲೋ ಮಾಡ್ತಿದ್ದೀನಿ. ಇದು ನಿಜವಾಗ್ಲೂ ವರ್ಕ್ ಆಗುತ್ತೆ ಸ್ನೇಹಿತರೆ. ಬೆಳಗ್ಗೆ ನೀವು ಮೇನ್ ಡೋರ್ ಓಪನ್ ಮಾಡಬೇಕಾದ್ರೆ ಕೈಯಲ್ಲಿ ಪೊರ್ಕೆ ಇಟ್ಕೊಂಡು ಮೇನ್ ಡೋರ್ ಓಪನ್ ಮಾಡಿ. ಸ್ನೇಹಿತರೆ, ಮನೆಗೆ ಮುಂಬಾಗಿಲು ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಮುಂಬಾಗಿಲನ್ನ ನಾವು ಕ್ಲೀನಾಗಿ ಇಟ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಪ್ರತಿದಿನ ಈ ರೀತಿ ಹೊಸಲನ್ನ ಸಾರಿಸಿ ಅದಕ್ಕೆ ರಂಗೋಲಿ ಬಿಟ್ಟು ಅರಿಶಿನ ಕುಂಕುಮ ಇಡೋದ್ರಿಂದ ತುಂಬಾ ಪಾಸಿಟಿವ್ ವೈಬ್ಸ್. ಹಾಗೆ ಹೊಸಲಿಗೆ 21 ಎಳೆ ರಂಗೋಲಿ ಬಿಡೋದ್ರಿಂದ ತುಂಬಾ ಒಳ್ಳೆಯದು ಸ್ನೇಹಿತರೆ. ನಮ್ಮನೆಗೆ ಯಾರು ಬಂದರೆ ಮೊದಲು ನೋಡೋದೇ ಅವರು ನಮ್ಮನೆ ಮುಂಬಾಗಿಲನ್ನ ನೋಡ್ತಾರಲ್ವ. ಹಾಗಾಗಿ ಬಾಗಿಲಲ್ಲಿ ಈ ರೀತಿ ರಂಗೋಲಿ ಬಿಟ್ಟು ಹೊಸಲಿಗೆ ಅರಿಶಿನ ಕುಂಕುಮ ಇಡೋದ್ರಿಂದ ಅವ್ರದ್ದೇನಾದ್ರು ದೃಷ್ಟಿ ದೋಷಗಳು ನಮ್ಮನೆಗೆ ಬೀಳುತ್ತೆ ಅನ್ನೋ ಆಗಿದ್ರೆ ಆ ದೃಷ್ಟಿ ಮೊದಲು ರಂಗೋಲಿಗೆ ಹೋಗುತ್ತೆ. ಹಾಗಾಗಿ ದೃಷ್ಟಿ ಅಂದರೆ ಕಣ್ಣು ದೃಷ್ಟಿ ಸಹ ಇದು ಕಮ್ಮಿ ಮಾಡುತ್ತೆ. ಈ ರೀತಿ ನಾವು ಬಾಗಿಲಿಗೆ ರಂಗೋಲಿ ಎಲ್ಲ ಬಿಡೋದ್ರಿಂದ ದೃಷ್ಟಿ ಆಗೋದನ್ನು ತಡೆಯುತ್ತೆ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಲಕ್ಷ್ಮೀ ದೇವಿಗೆ ಈ ರೀತಿ ಬಾಗಿಲಲ್ಲಿ ಅರಿಶಿನ ಕುಂಕುಮ ಇಟ್ಟು ಬಾಗಿಲಿಗೆ ರಂಗೋಲಿ ಬಿಡೋದ್ರಿಂದ ಲಕ್ಷ್ಮೀ ದೇವಿ ಆಕರ್ಷಿತಳಾಗ್ತಾಳೆ ಅಂತಲೇ ಹೇಳ್ಬೋದು. ಮನೆ ತುಂಬ ಲಕ್ಷ್ಮಿ ಕಳೆ ತುಂಬಿರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ನಾವು ಬಾಗಿಲಿಗೆ ರಂಗೋಲಿ ಬಿಡೋದು, ಅರಿಶಿನ ಕುಂಕುಮ ಇಡೋದು, ಹೊಸಲು ಪೂಜೆ ಮಾಡೋದು ತುಂಬಾ ಪಾಸಿಟಿವ್. ಕೆಲವೊಬ್ರಿಗೆ ರಂಗೋಲಿ ಬಿಡ್ಸೋಕ್ಕೆ ಬರಲ್ಲ, ಇನ್ನು ಕೆಲವೊಬ್ರಿಗೆ ಟೈಮೇ ಇರಲ್ಲ ಅಂತ ಹೇಳ್ಬೋದು. ಕೆಲಸಕ್ಕೆ ಹೋಗ್ತಿರ್ತಾರೆ, ಪ್ರತಿನಿತ್ಯ ಈ ರೀತಿ ರಂಗೋಲಿ ಬಿಡೋ ಅಷ್ಟು ಟೈಮೇ ಅವ್ರುಗಳಿಗಿರಲ್ಲ. ಸೊ ಅಂಥವ್ರು ಏನು ಮಾಡ್ಬೋದು ಅಂದರೆ, ಇವಾಗಂತೂ ಮಾರ್ಕೆಟಲ್ಲಿ ಸಾಕಷ್ಟು ವೆರೈಟೀಸ್ ಬಂದುಬಿಟ್ಟಿದೆ. ಸ್ಟಿಕ್ಕರ್ಸ್ ಥರ ಎಲ್ಲ ನಿಮಗೆ ಸಿಗುತ್ತೆ, ಮತ್ತು ಮೌಲ್ಡ್ಗಳ ಥರ ಎಲ್ಲ ಸಿಗುತ್ತೆ ರಂಗೋಲಿ ಹಾಕೋಕ್ಕೆ. ಸೊ ರಂಗೋಲಿ ಬರ್ದಿರೋರು ಈಸಿಯಾಗೆ ಡಿಸೈನ್ ರಂಗೋಲಿಗಳನ್ನ ಹಾಕ್ಬೋದು. ಹಾಗೆ ಟೈಮ್ ಇಲ್ದಿರೋರು ಡಿಸೈನ್ ಆಗಿರೋ ಸ್ಟಿಕ್ಕರ್ಸ್ನ ತಂದು ಇಡ್ಬೋದು. ಬಟ್ ನನ್ನ ಸಜೆಷನ್ ಏನಂದರೆ, ಆದಷ್ಟು ಬಾಗಿಲು ಸಾರಿಸಿ ರಂಗೋಲಿ ಬಿಡೋಕ್ಕೆ ಬರಲಿಲ್ಲ ಅಂದರೂ ಸ್ಟಿಕ್ಕರ್ನ ಅಂಟಿಸ್ಬೋದು. ಆದರೆ ಅರಿಶಿನ ಕುಂಕುಮ
ಬಾಗಿಲಿಗೆ ಪ್ರತಿನಿತ್ಯ ಇಡಿ. ತುಂಬಾ ಇದು ಮನೆಗೆ ಪಾಸಿಟಿವ್ ಎನರ್ಜಿನ ತಂದುಕೊಡುತ್ತೆ. ಸ್ನೇಹಿತರೆ, ಪಾಸಿಟಿವ್ ಎನರ್ಜಿ, ನೆಗೆಟಿವ್ ಎನರ್ಜಿ ಅಂತ ಹೇಳ್ತಾ ಇದ್ದೀನಿ. ಪಾಸಿಟಿವ್ ಎನರ್ಜಿ ಅಂದರೆ ಏನು, ನೆಗೆಟಿವ್ ಎನರ್ಜಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ನೆಗೆಟಿವ್ ಎನರ್ಜಿ ಅಂದರೆ ಸ್ನೇಹಿತರೆ, ಕೆಲವೊಬ್ಬರು ಜೀವನದಲ್ಲಿ ತುಂಬ ಬೋರಿಂಗ್ ಆಗಿರ್ತಾರೆ. ಅಂದರೆ ದುಡ್ಡಿರುತ್ತೆ, ಮನೆ ಇರುತ್ತೆ, ಓಡಾಡೋಕ್ಕೆ ಗಾಡಿಗಳಿರುತ್ತೆ, ಬಟ್ ಆದರೂ ಮನಸ್ಸಲ್ಲಿ ಒಂಥರ ನೆಮ್ಮದಿನೇ ಇರೋದಿಲ್ಲ. ಆದಷ್ಟು ಅವರು ನಕಾರಾತ್ಮಕ ಯೋಚನೆಗಳಲ್ಲೇ ಮುಳುಗೋಗಿರ್ತಾರೆ ಅಂತ ಹೇಳ್ಬೋದು. ಅದು ನೆಗೆಟಿವಿಟಿ. ಇನ್ನು ಕೆಲವ್ರ ಜೀವನದಲ್ಲಿ ಏನಾಗುತ್ತೆ ಅಂದರೆ ತುಂಬ ಕಷ್ಟಪಟ್ಟು ದುಡಿತಾರೆ, ಬಟ್ ಆದರೂ ಏನೂ ಕೈಗೆ ಹತ್ತುತ್ತಾ ಇರಲ್ಲ, ಏನೋ ಒಂದು ಸ್ವಲ್ಪ ಸೇವ್ ಮಾಡೋಕ್ಕಾಗಲ್ಲ. ಅಷ್ಟು ಕಷ್ಟಪಟ್ಟು ದುಡ್ದಿದ್ದು ಹಾಗೆ ನೀರಲ್ಲಿ ಹೋಮ ಮಾಡ್ದಂಗೆ ಹಿಂಗೆ ಬಂದು ಹಂಗೆ ದುಡ್ಡೆಲ್ಲ ಖರ್ಚಾಗ್ಬಿಡುತ್ತೆ ಯಾವ್ದಾದ್ರು ಕಾರಣಗಳಿಗೆ. ಆ ಥರ ಕೆಲವೊಬ್ಬೊಬ್ಬರು ಜೀವನದಲ್ಲಿ ಆ ಥರ ಕಷ್ಟಗಳನ್ನ ಅನುಭವಿಸ್ತಾ ಇರ್ತಾರೆ. ಅದನ್ನು ಸಹ ನಾವು ನೆಗೆಟಿವ್ ಎನರ್ಜಿ ಅಂತಲೇ ಹೇಳ್ಬೋದು. ಪಾಸಿಟಿವ್ ಎನರ್ಜಿ ಅಂದರೆ ಏನು, ಮನೆ ಪುಟ್ಟದಾದ್ರೂ ಫೈನಾನ್ಷಿಯಲಿ ಅಷ್ಟೊಂದು ಸ್ಟೇಬಲ್ ಆಗಿಲ್ಲ, ಆದರೂ ನೆಮ್ಮದಿಯಿಂದ ಖುಷಿಯಿಂದ ಜೀವನ ಮಾಡ್ತಿರ್ತಾರಲ್ವ, ಅದನ್ನು ನಾವು ಪಾಸಿಟಿವ್ ಎನರ್ಜಿ ಅಂತ ಕನ್ಸಿಡರ್ ಮಾಡ್ಬೋದು ಸ್ನೇಹಿತರೆ. ಆದಷ್ಟು ಈ ಪಾಸಿಟಿವ್ ಎನರ್ಜಿ, ನೆಗೆಟಿವ್ ಎನರ್ಜಿ ಅನ್ನೋದು ನಮ್ಮಲ್ಲೇ ಇರುತ್ತೆ, ಹಾಗೆ ನಾವು ವಾಸ ಮಾಡ್ತಿರೋಂಥ ಮನೇಲಿ ಕೂಡ ಇರುತ್ತೆ. ಗೃಹಿಣಿಯರು ಚಿಕ್ಕ ಪುಟ್ಟ ಈ ರೀತಿ ಟಿಪ್ಸ್ಗಳನ್ನ ಯೂಸ್ ಮಾಡಿಕೊಂಡು ಆದಷ್ಟು ನೆಗೆಟಿವ್ ಎನರ್ಜಿನ ದೂರ ಮಾಡಿ ಮನೆಯಲ್ಲಿ ಪಾಸಿಟಿವ್ ಎನರ್ಜಿನ ಹೇಗೆ ಜಾಸ್ತಿ ಮಾಡ್ಕೊಳ್ಳೋದು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸ್ನೇಹಿತರೆ, ನನ್ನ ನೆಕ್ಸ್ಟ್ ಟಿಪ್ ಬಂದು ಮನೆ ಹೊರಗಡೆ ಸ್ಲಿಪ್ಪರ್ಸ್ಗಳನ್ನ ಈ ರೀತಿ ನೀಟಾಗಿ ಆರ್ಗನೈಸ್ಡ್ ಆಗಿ ಬಿಟ್ಟಿರಬೇಕು ಸ್ನೇಹಿತರೆ. ಕೆಲವು ಕಡೆ ಏನಾಗುತ್ತೆ ಅಂದರೆ ಒಂದು ಸ್ಲಿಪ್ಪರ್ ಯಾವುದೋ ಕಡೆ ನೋಡ್ತಾ ಇರುತ್ತೆ, ಇನ್ನೊಂದು ಸ್ಲಿಪ್ಪರ್ ಇನ್ಯಾವುದೋ ಕಡೆ ನೋಡ್ತಾ ಇರುತ್ತೆ. ಆ ರೀತಿ ಎಲ್ಲ ಕ್ಲಮ್ಸಿಯಾಗಿ ನಾವು ಹೊರಗಡೆ ಸ್ಲಿಪ್ಪರ್ಸ್ಗಳನ್ನ ಬಿಡೋದ್ರಿಂದ ಖಂಡಿತವಾಗ್ಲೂ ಅಲ್ಲಿ ನೆಗೆಟಿವ್ ಅನ್ನೋದು ಇರುತ್ತೆ. ಹಾಗಾಗಿ ನಾವು ಮನೆ ಹೊರಗಡೆ ಕೂಡ ಆದಷ್ಟು ಸ್ವಚ್ಛವಾಗಿ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು. ಸ್ನೇಹಿತರೆ, ನನ್ನ ನೆಕ್ಸ್ಟ್ ಟಿಪ್ ಬಂದು ಮನೆ ಒಳಗಡೆ ಪ್ರವೇಶ ಆಗ್ತೀವಲ್ವ, ಮೇನ್ ಡೋರಿಂದ ಒಳಗಡೆ ಹೋಗ್ಬೇಕಾದ್ರೆ ಈ ರೀತಿ ಒಂದು ಕಪ್ಪು ಕಲರ್ ಮ್ಯಾಟ್ ಹಾಕಬೇಕು ಸ್ನೇಹಿತರೆ. ಆ ಕಪ್ಪು ಕಲರ್ ಮ್ಯಾಟ್ ಮೇಲೆ ನಿಮಗೆ ಯಾವ ಕಲರ್ ಇಷ್ಟ ಬರುತ್ತೆ, ಯಾವ ಥರ ಇಷ್ಟ ಬರುತ್ತೆ ಆ ಮ್ಯಾಟ್ನ ಹಾಕ್ಕೊಬೋದು. ಸೊ ನೋಡಿ, ನಾನು ಇವಾಗ ತೋರಿಸ್ತಿದ್ದೀನಲ್ಲ, ಆ ರೀತಿ ಒಂದು ಕಪ್ಪು ಮ್ಯಾಟ್ ಹಾಕಿ ಅದ್ರ ಮೇಲ್ಗಡೆ ಬೇರೆ ಮ್ಯಾಟ್ ಹಾಕಿದ್ದೀನಿ. ಬಿಕಾಸ್ ಯಾರಾದರೂ ಮನೆಗೆ ಬಂದರೆ ಅವರು ನಮ್ಮ ಮನೇನ ನೋಡಿ ವಾವ್ ಏನು ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಏನೇನೆಲ್ಲ ವಸ್ತುಗಳಿದ್ದಾವೆ ಹಾಗೆಲ್ಲ ದೃಷ್ಟಿ ಹಾಕೋದು ಕೆಲವೊಬ್ರದ್ದು ಇರುತ್ತೆ ಗುಣಗಳು. ನೋಡೋಕ್ಕೆ ಎದುರುಗಡೆ ನಮ್ಮ ಜೊತೆ ಚೆನ್ನಾಗೇ ಇರ್ತಾರೆ, ಮನಸ್ಸಲ್ಲಿ ಓ ಏನಪ್ಪ ಇವರು ಲೈಫಲ್ಲಿ ಚಿಕ್ಕದಾಗಿ ಇಂಪ್ರೂವ್ ಆಗ್ತಾ ಹೋಗ್ತಿದ್ದಾರಲ್ಲ ಅಂತ ಎಷ್ಟೋ ಜನ ಹುರ್ಕೊಳ್ಳೋರೆ ಜಾಸ್ತಿ ಅಂತ ಹೇಳ್ಬೋದು. ಸೊ ಅಂಥ ಮನಸ್ಥಿತಿ ಇರೋರು ಮನೆಗೆ ಬಂದಾಗ ಅವರು ಕೆಟ್ಟ ದೃಷ್ಟಿ ಏನಿದೆ ಅದು ನಮ್ಮ ಮನೆ ಒಳಗೆ ಬೀಳಲ್ಲ. ಮೇನ್ ಡೋರಲ್ಲಿ ಈ ರೀತಿ ಬ್ಲ್ಯಾಕ್ ಮ್ಯಾಟ್ ಹಾಕಿಬಿಟ್ರೆ ಆ ದೃಷ್ಟಿ ಏನಿದೆ ಅಲ್ಲೇ ಅದು ಕಮ್ಮಿ ಆಗಿಬಿಡುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಇದು ತುಂಬಾ ಎಫೆಕ್ಟಿವ್ ಟಿಪ್ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ಟ್ರೈ ಮಾಡಿ. ಬಿಕಾಸ್ ಪ್ರತಿಯೊಬ್ಬರು ಲೈಫಲ್ಲೂ ಈ ರೀತಿ ಒಬ್ಬರಾರು ಇದ್ದೇ ಇರ್ತಾರೆ, ಎದುರುಗಡೆ ಚೆನ್ನಾಗಿರ್ತಾರೆ, ಒಳಗೆ ಇದ್ದೇ ಇರುತ್ತೆ ಬೆಳಿಬಾರ್ದು ಅನ್ನೋದು. ಸೊ ಅಂಥವ್ರ ದೃಷ್ಟಿ ಮನೆಗೆ ಬೀಳಲ್ಲ. ಸ್ನೇಹಿತರೆ, ಇಡೀ ಮನೇನ ನಾವು ಎಷ್ಟೇ ಕ್ಲೀನಾಗಿ ಇಟ್ಕೊಂಡು ಆರ್ಗನೈಸ್ಡ್ ಆಗಿ ಇಟ್ಕೊಂಡ್ರು ದೇವ್ರ ಮನೆ ಒಳಗೆ ಕ್ಲೀನ್ ಮಾಡ್ದಾನೆ ದೇವರಿಗೊಂದು ದೀಪ ಹಚ್ಚಲಿಲ್ಲ ಅಂದರೆ ಏನೋ ಒಂಥರ ಸಮಾಧಾನನೇ ಇರಲ್ಲ. ಹಾಗಾಗಿ ದೇವ್ರ ಮನೆ ಕೂಡ ತುಂಬಾ ಇಂಪಾರ್ಟೆಂಟ್. ದೇವ್ರ ಮನೆನ ಆದಷ್ಟು ಕ್ಲೀನಾಗಿ ಇಟ್ಕೊಂಡು ಪ್ರತಿದಿನ ದೀಪ ಹಚ್ಚೋದ್ರಿಂದ ಮನೆಗೆ ಪಾಸಿಟಿವ್ ವೈಬ್ಸ್ ಇರುತ್ತೆ ಸ್ನೇಹಿತರೆ. ಹಾಗೆ ನಾವು ಪೂಜೆ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಇವತ್ತು ಹೂ ಮುಡ್ಸಿರ್ತೀವಲ್ವಾ ದೇವ್ರ ಫೋಟೋಗಳಿಗೆಲ್ಲ, ಅದನ್ನು ಮಾರನೇ ದಿನ ಹೂ ಚೇಂಜ್ ಮಾಡ್ದಾನೆ ಹಾಗೆ ದೀಪ ಹಚ್ಚೋದು ಅಷ್ಟು ಒಳ್ಳೆಯದಲ್ಲ. ನೀವು ದಿನ ಹೂವಿಟ್ಟೇ ಪೂಜೆ ಮಾಡಬೇಕು ಅಂತಲೂ ಏನೂ ಇಲ್ಲ. ಕೆಲವೊಂದೊಂದು ದಿನ ಹೂ ಇಡೋಕ್ಕಾಗ್ದೇ ಇರ್ಬೋದು, ಪರವಾಗಿಲ್ಲ. ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ದೀಪ ಹಚ್ಚಿ ಊದ್ಬತ್ತಿ ಬೆಳಗಿದ್ರೂ ನಡೆಯುತ್ತೆ. ಆದರೆ ಹೂ ಚೆನ್ನಾಗಿದೆ, ನೆನ್ನೆ ಮುಡ್ಸಿರೋದಲ್ವ, ಇನ್ನೂ ಫ್ರೆಶ್ ಆಗೇ ಇದೆ, ಹಾಳಾಗಿಲ್ಲ, ಅದೇ ಹೂವಲ್ಲೇ ಇವತ್ತು ಪೂಜೆ ಮಾಡಿಬಿಡೋಣ, ಹೂ ತೆಗಿಯೋದು ಬೇಡ ಅಂತ ಅಂದ್ಕೊಂಡು ಅದೇ ಹೂನ ಇಟ್ಟು ಪೂಜೆ ಮಾಡಬಾರ್ದು ಸ್ನೇಹಿತರೆ. ಪ್ರತಿದಿನ ಹೂ ಚೇಂಜ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸ್ನೇಹಿತರೆ, ನನ್ನ ನೆಕ್ಸ್ಟ್ ಟಿಪ್ ಬಂದು ಧೂಪ. ಈಗ ನಾವುಗಳೆಲ್ಲ ಏನು ಮಾಡ್ತೀವಿ ಅಂದರೆ ಮನೆ ತುಂಬ ಚೆನ್ನಾಗಿ ಕಟ್ಟಿಸ್ಕೊಂಡಿರ್ತೀವಿ, ಇಲ್ಲ ಮನೆ ತುಂಬ ಚೆನ್ನಾಗೆ ಮೇಂಟೈನ್ ಮಾಡ್ತಿರ್ತೀವಿ. ಧೂಪ, ಊದ್ಬತ್ತಿ, ಸಾಂಬ್ರಾಣಿ ಹೊಗೆ ಹಾಕೋದ್ರಿಂದ ಏನಾಗುತ್ತೆ, ಗೋಡೆಗಳೆಲ್ಲ ಕಪ್ಪಾಗ್ಬಿಡುತ್ತೆ, ಕ್ಲೀನ್ ಮಾಡೋದು ಕಷ್ಟ ಅಂತ ಏನು ಮಾಡ್ತೀವಿ,
ಸಾಂಬ್ರಾಣಿ ಹಾಕೋದಾಗಿರ್ಬೋದು, ಊದ್ಬತ್ತಿ ಬೆಳಗೋದಾಗಿರ್ಬೋದು ಅದನ್ನು ಮಾಡೋದೇ ಇಲ್ಲ. ಫಾರ್ ಎಕ್ಸಾಂಪಲ್ ತೊಗೊಳ್ಳೋಣ, ನಾವೇ ರೆಡಿ ಆದಮೇಲೆ ಫುಲ್ ಕಂಪ್ಲೀಟಾಗಿ ರೆಡಿ ಆಗಿರ್ತೀವಿ, ಟಚಪ್ ಅಂತ ಲಾಸ್ಟಿಗೆ ಒಂದು ಪರ್ಫ್ಯೂಮ್ ಸ್ಪ್ರೇ ಮಾಡ್ಕೋತೀವಿ ಅಲ್ವಾ, ಅವಾಗ ಏನನ್ಸುತ್ತೆ, ಒಂದು ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನು, ನಾವು ಚೆನ್ನಾಗಿ ರೆಡಿ ಆಗಿದ್ದೀವಿ ಎಲ್ಲ ಓಕೆ ಅಂತ. ಅದೇ ರೀತಿ ನಾವು ದೇವರಿಗೆ ಪೂಜೆ ಮಾಡಬೇಕಾದ್ರೂ ಈ ರೀತಿ ಸಾಂಬ್ರಾಣಿ ಹೊಗೆ ಹಾಕೋದಾಗಿರ್ಬೋದು, ಧೂಪ ಹಾಕೋದಾಗಿರ್ಬೋದು, ಧೂಪ ಬೆಳಗೋದಾಗಿರ್ಬೋದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಮನೆಗೆ ಎಷ್ಟೋ ಇದು ಮನೇಲಿರೋಂಥ ನೆಗೆಟಿವ್ ಎನರ್ಜಿನ ಹೋಗಲಾಡಿಸುತ್ತೆ, ಪಾಸಿಟಿವ್ ಎನರ್ಜಿನ ಜಾಸ್ತಿ ಮಾಡುತ್ತೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಪ್ರತಿದಿನ ನಾನು ಧೂಪ ಹಾಕಬೇಕು, ಸಾಂಬ್ರಾಣಿ ಹಾಕಬೇಕು ಅಂತ ಹೇಳಲ್ಲ. ಅಮಾವಾಸ್ಯೆ, ಹುಣ್ಣಿಮೆ, ಮಂಗಳವಾರ, ಶುಕ್ರವಾರ ಈ ರೀತಿ ದಿನಗಳಲ್ಲಿ ಬೆಳಗ್ಗೆ ಮತ್ತು ಸಂಜೆ ಗೋಧೂಳಿ ಲಗ್ನ ಅಂತ ಏನಂತೀವಿ ನಾವು, ಸಂಜೆ ಲಕ್ಷ್ಮೀ ಬರೋ ಹೊತ್ತು 5:30 6:30 ಒಳಗಡೆ ಈ ರೀತಿ ಪೂಜೆ ಮಾಡಿ ಸಾಂಬ್ರಾಣಿ ಎಲ್ಲ ನಾವು ಮನೆ ಒಳಗಡೆ ಫುಲ್ಲು ಸಾಂಬ್ರಾಣಿ ಹೊಗೆ ಹಾಕೋದ್ರಿಂದ ನಿಜವಾಗ್ಲೂ ಖಂಡಿತವಾಗ್ಲೂ ಪಾಸಿಟಿವ್ ಇರುತ್ತೆ. ಇವಾಗಂತೂ ಸಾಕಷ್ಟು ಕಂಪ್ಯೂಟರ್ ಸಾಂಬ್ರಾಣಿಗಳು ಬಂದಿದ್ದಾವೆ, ಹಾಗೆ ಕಪ್ ಸಾಂಬ್ರಾಣಿಗಳೆಲ್ಲ ಬಂದಿದ್ದಾವೆ, ಅದನ್ನು ಯೂಸ್ ಮಾಡ್ಕೊಬೋದು. ನಾನಿಲ್ಲಿ ತೆಂಗಿನ ಚಿಪ್ಪಲ್ಲಿ ಕೆಂಡ ಮಾಡಿಕೊಂಡು ಅದಕ್ಕೆ ಸಾಂಬ್ರಾಣಿ ಪೌಡರ್ ಹಾಕಿ ಈ ಸಾಂಬ್ರಾಣಿ ಹೊಗೆನ ಮನೆಯಲ್ಲಿರೋ ಎಲ್ಲ ಕಾರ್ನರ್ಸ್ಗಳಿಗೂ ಸಾಂಬ್ರಾಣಿ ಹೊಗೆ ಕೊಡ್ತೀನಿ. ನಾನು ಪ್ರತಿದಿನ ಇದನ್ನು ಮಾಡೋದಿಲ್ಲ, ಶುಕ್ರವಾರ ಮತ್ತು ಅಮಾವಾಸ್ಯೆ, ಹುಣ್ಣಿಮೆ ಈ ರೀತಿ ದಿನಗಳಲ್ಲಿ ಬೆಳಗ್ಗೆ ಟೈಮ್ ಮಾಡ್ತೀನಿ ಸ್ನೇಹಿತರೆ. ತೆಂಗಿನ ಚಿಪ್ಪಲ್ಲಿ ಸಾಂಬ್ರಾಣಿ ಹಾಕೋದು ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು, ಅಭ್ಯಾಸ ಇರೋರಿಗೆ ಈಸಿ ಆಗುತ್ತೆ, ಬಟ್ ಹೊಸೊಬ್ರು ಜಾಸ್ತಿ ಟ್ರೈ ಮಾಡಕ್ಕೆ ಪೂಜೆ ಮಾಡುವಾಗ ಗಂಟೆನಾದ ಮಾಡೋದಾಗಿರ್ಬೋದು, ಶಂಕು ಊದೋದಾಗಿರ್ಬೋದು. ಶಂಕುನಾದ ತುಂಬಾ ಒಳ್ಳೆಯದು, ತುಂಬ ಪಾಸಿಟಿವ್ ವೈಬ್ಸ್ನ ತಂದುಕೊಡುತ್ತೆ ಮನೆಗೆ. ಶಂಕು ಇಲ್ಲ ಅಂದರೆ ಯೂಟ್ಯೂಬಲ್ಲೆಲ್ಲ ಶಂಕು ಮ್ಯೂಸಿಕ್ ಅಂತ ಕೊಟ್ಟರೆ ಶಂಕುದೇ ಮ್ಯೂಸಿಕ್ ಪ್ಲೇ ಆಗ್ತಾ ಇರುತ್ತೆ. ಸೊ ಪೂಜೆ ಮಾಡುವಾಗ ಅದನ್ನೆಲ್ಲ ಪ್ಲೇ ಮಾಡಿಕೊಂಡು ನಾವು ಪೂಜೆ ಮಾಡೋದ್ರಿಂದಾಗಿರ್ಬೋದು, ಅಥವಾ ದೇವ್ರ ನಾಮಗಳನ್ನ, ದೇವ್ರ ಹಾಡುಗಳನ್ನ ಹಾಕ್ಕೊಂಡು ಪೂಜೆ ಮಾಡೋದ್ರಿಂದಾಗಿರ್ಬೋದು ತುಂಬಾ ಪಾಸಿಟಿವ್ ವೈಬ್ಸ್. ಸ್ನೇಹಿತರೆ, ನೆಕ್ಸ್ಟು ಬಂದರೆ ಹುರುಳಿ. ಹೂವು ಹಾಕೋದು ಈ ಥರ ಒಂದು ಬೌಲ್ ಥರ ಸಿಗುತ್ತೆ, ಮಣ್ಣಲ್ಲಿರುತ್ತೆ, ಪ್ಲಾಸ್ಟಿಕ್ಕಲ್ಲಿರುತ್ತೆ, ಹಾಗೆ ಹಿತ್ತಾಳೆಲ್ಲ ಈ ಥರ ಒಂದು ಹುರುಳಿ ಸಿಗುತ್ತೆ ಸ್ನೇಹಿತರೆ. ಇದು ಸಹ ತುಂಬಾ ಎಫೆಕ್ಟಿವ್ ಅಂತಲೇ ಹೇಳ್ಬೋದು. ನಾರ್ತ್ ಈಸ್ಟ್ ಕಾರ್ನರಿಗೆ ಅಂದರೆ ನಮ್ಮ ಮನೆಯಲ್ಲಿರೋ ಈಶಾನ್ಯ ಮೂಲೆಗೆ ಈ ರೀತಿ ಹುರುಳಿಗೆ ನೀರು ಮತ್ತು ಫ್ಲವರ್ಸ್ ಎಲ್ಲ ಹಾಕಿ, ಜೊತೆಗೆ ಸ್ವಲ್ಪ ಫ್ರಾಗ್ನೆನ್ಸಿಗೆ ಅಂದರೆ ಘಮ ಘಮ ಅಂತ ಅನಿಸ್ತಿರ್ಬೇಕು, ಆ್ಯಂಬಿಯನ್ಸ್ ಅಂತ ಅಂದರೆ ಸ್ವಲ್ಪ ಪಚ್ಚ ಕರ್ಪೂರ ಹಾಕ್ಬೋದು. ಇಲ್ಲಾಂದರೆ ಇವಾಗ ಮಾರ್ಕೆಟಲ್ಲೆಲ್ಲ ಎಸೆನ್ಷಿಯಲ್ ಆಯಿಲ್ಸ್ ತುಂಬಾ ವೆರೈಟೀಸ್ ಇದೆ, ಅದು ಸಹ ಸಿಕ್ಬಿಡುತ್ತೆ, ಆಯಿಲ್ ಸಹ ಹಾಕ್ಬೋದು. ಬಟ್ ನಾನು ಆಯಿಲ್ನ ಅಷ್ಟು ಸಜೆಸ್ಟ್ ಮಾಡಲ್ಲ, ಬಿಕಾಸ್ ಅದು ಕೆಮಿಕಲ್ ಅಲ್ವಾ, ಹೂವು ಹಾಕಿ ಇಡೋದ್ರಿಂದ ಹೂವು ಬೇಗ ಹಾಳಾಗ್ಬಿಡುತ್ತೆ ಅಂತ ಹೇಳ್ಬೋದು. ಹಾಗಾಗಿ ನಾನು ಬರೀ ನೀರಿಗೇ ಹೂವು ಹಾಕಿ ಇಡ್ತೀನಿ ಸ್ನೇಹಿತರೆ. ಬೇಕಂದರೆ ಪಚ್ಚಕರ್ಪೂರ ಸಹ ಸೇರಿಸ್ಕೊಬೋದು. ಸೊ ಈ ರೀತಿ ಅಂದರೆ ಈಶಾನ್ಯ ಮೂಲೆಗೆ ಇದನ್ನು ಇಡೋದ್ರಿಂದ ಸಹ ವಾಸ್ತು ದೋಷ ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು. ಅದು ಆಗಲ್ಲ ಅನ್ನೋರು ಮನೆ ಹಾಲಲ್ಲಿ ಅಂದರೆ ಲಿವಿಂಗ್ ಏರಿಯಾದಲ್ಲಿ ಈ ರೀತಿ ಟೀ ಟೇಬಲ್ ಅಂತ ನಾವು ಇಟ್ಟಿರ್ತೀವಲ್ವ, ಅಲ್ಲಿ ಟೀ ಟೇಬಲ್ ಮೇಲೆ ಇದನ್ನು ಇಡೋದ್ರಿಂದ ಸಹ ತುಂಬಾ ಒಂದು ಪಾಸಿಟಿವ್ ವೈಬ್ಸ್. ಹಸಿರು ಬಂದು ಸಮೃದ್ಧಿಯ ಸಂಕೇತ ಸ್ನೇಹಿತರೆ. ಕಣ್ಣಿಗೆ ತಂಪು, ಮನಸ್ಸಿಗೆ ಮುದ ಕೊಡುತ್ತೆ ಅಂತಲೇ ಹೇಳ್ಬೋದು. ಆದಷ್ಟು ನಾವು ಮನೆ ಒಳಗಡೆ ಆಗಿರ್ಬೋದು, ಮನೆ ಹೊರಗಡೆ ಆಗಿರ್ಬೋದು, ಈ ರೀತಿ ಗಿಡಗಳನ್ನ ಬೆಳೆಸೋದ್ರಿಂದ ಮನಸ್ಸು ಸಹ ತುಂಬಾ ಖುಷಿಯಾಗಿರುತ್ತೆ, ಹಾಗೆ ಮನೆಯಲ್ಲೂ ಸಹ ಪಾಸಿಟಿವ್ ಎನರ್ಜಿ ಅನ್ನೋದು ಇರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇವಾಗ ಸಂಜೆ ನಾನು ಹೇಗೆ ಪೂಜೆ ಮಾಡ್ತೀನಿ, ಸಂಜೆ ಕೆಲವೊಂದೊಂದು ನಾನು ದೃಷ್ಟಿ ದೋಷ ನಿವಾರಣೆಗೆ ಅಂತ ಕೆಲವೊಂದೊಂದು ಟಿಪ್ಸ್ನ ಫಾಲೋ ಮಾಡ್ತೀನಿ ಸ್ನೇಹಿತರೆ. ಅಂದರೆ ಪ್ರತಿದಿನ ಸಂಜೆ ಅಲ್ಲ, ಮಂಗಳವಾರ, ಶುಕ್ರವಾರ ಹಾಗೆ ಅಮಾವಾಸ್ಯೆ, ಹುಣ್ಣಿಮೆ ದಿನ ಮಾಡೋ ಅಂಥ ಟಿಪ್ಸ್ ಇದು. ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪು ಸಾಂಬ್ರಾಣಿ ತೊಗೊಂಡಿದ್ದೀನಿ, ಅಂದರೆ ಕಪ್ಪಲ್ಲಿ ಸಾಂಬ್ರಾಣಿ ಬರುತ್ತಲ್ಲ ಅದು ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಇದನ್ನು ಕೆಂಡದಲ್ಲಿ ಮಾಡೋ ಅಂಥ ಒಂದು ಟಿಪ್ ಇದು, ಬಟ್ ಎಲ್ಲರಿಗೂ ಕೆಂಡ ಮಾಡ್ಕೊಳ್ಳೋ ಅಂಥ ಫೆಸಿಲಿಟೀಸ್ ಇರಲ್ಲ ಅಂತ ಒಂದು ಕಪ್ಪು ಸಾಂಬ್ರಾಣಿ ತೊಗೊಂಡಿದ್ದೀನಿ. ಈ ಕಪ್ಪು ಸಾಂಬ್ರಾಣಿಗೆ ಪುಡಿ ಸಾಂಬ್ರಾಣಿ ತೊಗೊಬೇಕು ಸ್ನೇಹಿತರೆ. ಒಂದು ಸ್ವಲ್ಪ ಪುಡಿ ಸಾಂಬ್ರಾಣಿ ಹಾಕ್ಕೊಂಡಿದ್ದೀನಿ. ಮತ್ತು ಸೇಜ್ ಲೀವ್ಸ್ ಅಂತ ಸಿಗುತ್ತೆ, ಋಷಿ ಎಲೆ ಅಂತ ನಿಮಗೆ ಆನ್ಲೈನಲ್ಲೆಲ್ಲ ಸರ್ಚ್ ಮಾಡಿದ್ರೆ, ಮೀಶೋ, ಅಮೆಝಾನ್, ಫ್ಲಿಪ್ಕಾರ್ಟ್ ಇಲ್ಲೆಲ್ಲ ಸರ್ಚ್ ಮಾಡಿದ್ರೆ ಸಿಕ್ಬಿಡುತ್ತೆ ಸೇಜ್ ಲೀಫ್ ಅಂತ. ಅದನ್ನು ಸಹ ತರಿಸ್ಕೊಂಡಿದ್ದೀನಿ. ಅದನ್ನು ಒಂದು ಸ್ವಲ್ಪ ಹಾಕಿ, ಜೊತೆಗೆ ಒಂದು ಸ್ವಲ್ಪ ಕಪ್ಪೆಳ್ಳು ಹಾಕಿ, ಈಗ ಸೇಜ್ ಲೀವ್ ಸ್ವಲ್ಪ ಹಾಕ್ತೀನಿ. ಈ ರೀತಿ ಹಾಕಿ ಈ ಧೂಪದ ಹೊಗೆನ ಮನೆಯ ಪ್ರತಿಯೊಂದು ಮೂಲೆಗಳಿಗೂ ಕೊಡೋದ್ರಿಂದ ಆದಷ್ಟು ನೆಗೆಟಿವ್ ಎನರ್ಜಿ ರಿಮೂವ್ ಆಗುತ್ತೆ, ದೃಷ್ಟಿ ದೋಷಗಳು ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು. ನಾವು ಓಡಾಡೋ ಗಾಡಿಗಳಿಗೆ ಈ ಧೂಪ ಹಾಕೋದ್ರಿಂದ ಏನಾದರೂ ದೃಷ್ಟಿ ದೋಷಗಳಿದ್ದರೆ ಅದು ಸಹ ಖಂಡಿತವಾಗ್ಲೂ ಪರಿಹಾರ ಆಗುತ್ತೆ. ಸ್ನೇಹಿತರೆ, ನಾನು ಸಂಜೆ ದೀಪ ಹಚ್ಚಿಸ್ಬೇಕಾದ್ರೆ 2 ಮಣ್ಣಿನ ದೀಪ ಹಚ್ಚಿಸ್ತೀನಿ. ಮನೆಯಲ್ಲಿ ಮಣ್ಣಿನ ದೀಪ ಬೆಳಗೋದು ಕೂಡ ತುಂಬಾ ಶ್ರೇಯಸ್ ಅಂತ ಹೇಳ್ತಾರೆ. ಹಾಗಾಗಿ ನಾನು ಪ್ರತಿದಿನ ಸಂಜೆ 2 ಮಣ್ಣಿನ ದೀಪ ಹಚ್ಚಿಸಿ ಅದನ್ನು ಹೊರಗಡೆ ಮುಂಬಾಗ್ಲಲ್ಲಿ ಇಟ್ಟು ಪೂಜೆ ಮಾಡ್ತೀನಿ. ಕತ್ಲಾಗೋ ತನಕ ನಾನು
ದೀಪ ಹಚ್ಚೋದಕ್ಕೆ ವೆಯ್ಟ್ ಮಾಡಲ್ಲ ಸ್ನೇಹಿತರೆ. ಕತ್ತಲಾಗಕ್ಕೆ ಮುಂಚೆನೇ ನಾನು ದೀಪ ಹಚ್ಚಿಸ್ತೀನಿ. ಬಿಕಾಸ್ ಕತ್ತಲಾಗಕ್ಕೆ ಮುಂಚೆ ಮನೆ ಬೆಳಕಿಂದ ಕೂಡಿರಲಿ, ಮನಸ್ಸು ಬೆಳಕಿಂದ ಕೂಡಿರಲಿ ಅನ್ನೋದು ನನ್ನ ಭಾವನೆ. ಹಾಗಾಗಿ ಕತ್ತಲಾಗಕ್ಕೆ ಮುಂಚೆನೇ ನಾನಿಲ್ಲಿ ದೀಪ ಹಚ್ಚಿ, ದೇವ್ರಿಗೆ ದೀಪ ಹಚ್ಚಿ ಬಾಗಿಲು ಪೂಜೆ ಸಹ ಮಾಡಿಬಿಡ್ತೀನಿ. ಸ್ನೇಹಿತರೆ, ಪ್ರತಿದಿನ ಸಂಜೆ ಈ ರೀತಿ ಒಂದು ಫ್ರಾಗ್ನೆನ್ಸ್ ಕ್ಯಾಂಡಲ್ನ ಹಚ್ಚುತ್ತೀನಿ. ಬಿಕಾಸ್ ಇದರಲ್ಲಿ ಬರೋಂಥ ಅರೋಮಾ ಒಂಥರ ಮೈಲ್ಡಾಗಿ ಡಿವೈನ್ ಫೀಲ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಮನೆ ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಕ್ಯಾಂಡಲ್ಸ್ ಹಚ್ಚೋದಾಗಿರ್ಬೋದು, ದೀಪಗಳು ಹಚ್ಚೋದಾಗಿರ್ಬೋದು, ಅಥವಾ ಇವಾಗ ಡೆಕೋರೇಟಿವ್ ಲೈಟ್ಸ್ಗಳು ಬಂದಿದ್ದಾವೆ, ಆ ರೀತಿ ಲೈಟ್ಸ್ಗಳನ್ನ ಹಾಕೋದಾಗಿರ್ಬೋದು. ಮನೆಯೂ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಮನಸ್ಸಿಗೂ ಸಹ ತುಂಬಾ ಖುಷಿಯಾಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ನನ್ನ ಈ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನನಗೆ ಗೊತ್ತಿರೋ ಅಂಥ ಕೆಲವೊಂದೊಂದು ಟಿಪ್ಸ್ನ ನಿಮ್ಗಳ ಜೊತೆ ಸಹ ಶೇರ್ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ನಾನು ಇದನ್ನೆಲ್ಲ ತುಂಬ ವರ್ಷದಿಂದ ಫಾಲೋ ಮಾಡ್ಕೊಂಬಂದಿರೋ ಅಂಥ ಟಿಪ್ಸ್ಗಳೇ ಆದಷ್ಟು ಪಾಸಿಟಿವ್ ಎನರ್ಜಿನ ಕ್ರಿಯೇಟ್ ಮಾಡುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ರೀತಿ ಚಿಕ್ಕ ಪುಟ್ಟ ಟಿಪ್ಸ್ಗಳು ಸಾಕಷ್ಟು ದೊಡ್ಡ ದೊಡ್ಡ ಒಳ್ಳೆಯ ಬದಲಾವಣೆಗಳನ್ನ ಜೀವನದಲ್ಲಿ ತರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆದಷ್ಟು ನೀವು ಸಹ ಈ ಟಿಪ್ಸ್ಗಳನ್ನ ಫಾಲೋ ಮಾಡೋಕ್ಕೆ ಟ್ರೈ ಮಾಡಿ. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ ಸ್ನೇಹಿತರೆ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್. ಪ್ಲೀಸ್ ಕೀಪ್ ಸಪೋರ್ಟಿಂಗ್. ನಿಮ್ಮ ಪ್ರೀತಿಯ ಪುಟ್ಟೂಸ್ ದುನಿಯಾ. ಬಾಯ್ ಬಾಯ್.